ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ. ದಯವಿಟ್ಟು ನಿಮ್ಮ ಪ್ರತಿಯೊಂದು ಲೈಕು, ಶೇರು, ಸಬ್ಸ್ಕ್ರೈಬ್ ತುಂಬ ಮುಖ್ಯ ಆಗುತ್ತೆ. ಗುರು, ಕೋಲಾರದಲ್ಲಿರುವಂಥ ಸಾಕಷ್ಟು ದೇವಾಲಯಗಳಲ್ಲಿ ಈ ಒಂದು ನಳಗಂಗಮ್ಮ ದೇವಿಯ ದೇವಾಲಯವು ಸಹ ಅಷ್ಟೇ ಪವಿತ್ರ ಮತ್ತು ಅಷ್ಟೊಂದು ಮಹತ್ವ ಹೊಂದಿದೆ ಎಂದು ಸಹ ಹೇಳಬಹುದು. ಗುರು, ಈ ಒಂದು ದೇವಸ್ಥಾನದ ಮತ್ತೊಂದು ವಿಶಿಷ್ಟತೆ ಏನು ಅಂದರೆ, ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಅನ್ನೋದೇ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸಹ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಸಾಕಷ್ಟು ಜನರ ಮಕ್ಕಳಿಗೆ ಒಂದು ಅಮ್ಮ ಹಾಕಿರುವಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಅರ್ಕೆಯನ್ನು ತೀರಿಸ್ಕೊಂಡು ಹೋದರೆ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಬಂದು ಈ ದೇವಿಯ ದರ್ಶನ ಮಾಡ್ತಾ ಇರ್ತಾರೆ. ಈ ಒಂದು ನಳಗಂಗಮ್ಮ ದೇವಿ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಕಡೆಯಿಂದ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಸೊ ಪ್ರತಿನಿತ್ಯ ವಿಶೇಷವಾದ ಪೂಜೆ ಅಲಂಕಾರಗಳು ನಡೀತಾ ಇರುತ್ತೆ, ಅಭಿಷೇಕಗಳು ಸಹ ನಡೆಯುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ. ಈ ಒಂದು ದೇವಸ್ಥಾನವು ಸಾಕಷ್ಟು ಶಕ್ತಿ ಮತ್ತು ಪವಾಡಗಳನ್ನು ಹೊಂದಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಅದರ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಯಾರಿಗೆಲ್ಲ ಅಮ್ಮ ಆಗಿರುತ್ತಾರೋ ಅಂಥವರು ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ದೇವತೆಗೆ ಒಂದು ಮೊಸರನ್ನ ಮತ್ತು ಬೇವಿನ ಸೊಪ್ಪು ಮತ್ತು ಒಂದು ಉಪ್ಪಿನ ಪ್ಯಾಕೆಟ್ ಕೊಟ್ಟು ತಮ್ಮ ಹರಕೆಗಳನ್ನು ಒಂದು ತೀರಿಸ್ತಾರೆ ಅನ್ನುವ ನಂಬಿಕೆಯೂ ಸಹ ಇದೆ. ಯಾರೆಲ್ಲ ಕೋಲಾರದಲ್ಲಿದ್ದೀರಾ ಮತ್ತು ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡಿದ್ದೀರಾ ಕಾಮೆಂಟ್ ಮಾಡಿ ಹೇಳಿ. ಇನ್ನಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.